ಎರೆಗುದ್ರಿ ಮುಸ್ಲಿಂ ಸ್ಮಶಾನ ಅತಿಕ್ರಮಣ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತೀವ್ರ ಆಕ್ರೋಶ. ಲಾಲಾ ಸಾಬ್ ನದಾಫ್ ಸತ್ಯಾಗ್ರಹಕ್ಕೆ ಕುಳಿತು ಪ್ರತಿಭಟನೆ. ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳೆ ಎರೆಗುದ್ರಿ ಪ್ರದೇಶದಲ್ಲಿರುವ ಮುಸ್ಲಿಂ ಸಮಾಜದ ಸ್ಮಶಾನವನ್ನ ಅತಿಕ್ರಮಿಸಿ ಮನೆಗಳು ಹಾಗೂ ಸಮುದಾಯ ಭವನವನ್ನ ನಿರ್ಮಿಸಲಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಕುರಿತು ಮುಸ್ಲಿಂ ಸಮಾಜದವರು ತಹಶೀಲ್ದಾರ್ ಕಚೇರಿಗೆ ದೂರು ನೀಡಿದ್ದು, ತಹಶೀಲ್ದಾರ್ ಅವರು ಅತಿಕ್ರಮಣ ಕಟ್ಟಡಗಳನ್ನು ತೆರವುಗೊಳಿಸಲು ಆದೇಶ ಹೊರಡಿಸಿದ್ದಾರೆ. ಆದಾಗ್ಯೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆ ನೀಡದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂದು ಸಮಾಜದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರ ಹೇಳಿಕೆಯಲ್ಲಿ ಸರಿಸುಮಾರು 2018ರಿಂದ ಇಂದಿನವರೆಗೂ ಜಿಲ್ಲಾಧಿಕಾರಿಗಳು ಸೇರಿದಂತೆ ಅನೇಕ ಕಚೇರಿಗಳಿಗೆ ಭೇಟಿ ನೀಡಿದ್ದರೂ ಯಾವುದೇ ಕ್ರಮ ಜರುಗಿಲ್ಲ. ಅಧಿಕಾರಿಗಳ ಈ ನಿರ್ಲಕ್ಷ್ಯದಿಂದಾಗಿ ಸಮಾಜದಲ್ಲಿ ಅಸಮಾಧಾನ ಹೆಚ್ಚಾಗಿದೆ ಎಂದು ಆರೋಪ ಕೇಳಿ ಬಂದಿದೆ. ಈ ಬೇಡಿಕೆ ಈಡೇರದ ಹಿನ್ನೆಲೆಯಲ್ಲಿ ಎರೆಗುದ್ರಿ ನಿವಾಸಿ ಲಾಲಾ ಸಾಬ್ ನದಾಫ್ ಅವರು ಅವರಾದಿ ಪಂಚಾಯಿತಿ ಕಚೇರಿ ಮುಂದೆ ಸತ್ಯಾಗ್ರಹಕ್ಕೆ ಕುಳಿತು ಪ್ರತಿಭಟನೆ ಆರಂಭಿಸಿದ್ದಾರೆ. ಸಮಾಜದವರ ಬೇಡಿಕೆಯಂತೆ ಶೀಘ್ರ ಕ್ರಮ ಕೈಗೊಂಡು ಸ್ಮಶಾನದ ಭೂಮಿಯನ್ನ ಮುಕ್ತಗೊಳಿಸುವಂತೆ ಒತ್ತಾಯ ವ್ಯಕ್ತವಾಗಿದೆ. ಅಕ್ರಮ್ ಜಮಾದಾರ್, ಜಿಕೆ ನ್ಯೂಸ್ ಕನ್ನಡ, ಮೂಡಲಗಿ. ಕಟ್ಟಿಲ್ಲ, ಅಂಬೇಡ್ಕರ್ ಫೋಟೋ ಹಾಕ್ಯಾರು, ಸಮುದಾಯ ಭವನ ಕಟ್ಟಾರು, ಮದ್ರಾಸಾಟಿ ಬಡದಾರು, ಮನೆಗಳು ಕಟ್ಟಾರು. ಅವನ್ನೆಲ್ಲ ತೆರವುಗೊಳಿಸಿ ನಮ್ಗೆ 10 ವರ್ಷ ಮಾಡಿಕೊಡಿ ಅಂತೇಳಿ ಪದೇ ಪದೇ ಮನವಿ ಮಾಡಿ ನಾವು 2 ಸಲ ಧರಣಿ ಕೊಟ್ಟು ಆ ಮರಣ ಉಪವಾಸ ಕೊಟ್ಟು ಆಗ ನಮಗೊಂದು ಭರವಸೆ ಪತ್ರ ಕೊಟ್ಟಾರೆ. 3 ತಿಂಗಳು ಕರಾರು ಮಾಡಿ 3 ತಿಂಗಳು ನೀವು 10 ವರ್ಷ ಮಾಡಿಕೊಡ್ತೀವಿ, ಖಾಲಿ ಮಾಡಿಸ್ಕೊಡ್ತೀವಿ. ಅದೊಂದು ಭರವಸೆ ಪತ್ರ ಐತೆ. ಅದು ನೀವು ನಿಮ್ಗೆ ಹಿಡಿಯೋದಾಗ ಫೋಟೋ ಹೊಡ್ಕೊಳಕ್ಕಿದೆ. ಇಷ್ಟಿದ್ದು ಈಗ ಅದನ್ನು ಮಾಡಿ 2-3 ವರ್ಷ ಆಯಿತು ಕೊಟ್ಟು, ಇನ್ನೂ ಆಗಿಲ್ಲ ಇವರಿಗೆ. ಆದರೆ ಇನ್ನು ಅವ್ರು ಬರಬೇಕು ಇವ್ರು ಬರಬೇಕು, ನಾವು ಇಲ್ಲಿ ಕೊಡೋಂಗಿಲ್ಲ ಅಂತ ಹೈಕೋರ್ಟಿಂದ ಮುಗಿಸೈತ್ರಿ. DC ಆರ್ಡ್ರ್ ಬಂದೈತಿ, ಬೈಲೂರು ಶಿವರ ಆರ್ಡ್ರ್ ಐತ್ರಿ, ಜಿಲ್ಲಾ ಪಂಚಾಯತ್ ಅವ್ರ ಆರ್ಡ್ರ್ ಐತ್ರಿ, ತಾಲೂಕಾ ಪಂಚಾಯತ್ ಅವರು, ಇವ್ರು ಗ್ರಾಮ ಪಂಚಾಯತ್ ಅವರು. ನಮ್ಮ ಕೆಲಸ ಏನೂ ಮಾಡಿಕೊಡುವಾರ ಸರ್, ಎಲ್ಲ ಇವ್ರ ಮ್ಯಾಗ ಬಾರೈತಿ. ತಹಸೀಲ್ದಾರ್ ಬಂದಿಲ್ಲ ಅಂದ್ರೆ 10 ಲೀಟ್ರ್ ಕೊಟ್ಟಾನ, ಅವ್ರಿಗೂ ಕಣ್ ತೆಗೆದಿಲ್ಲ ಇವರು. ಅದು ಯಾವ ಉದ್ದೇಶದಿಂದ ಕೊಟ್ಟಿಲ್ಲ ಗೊತ್ತಿಲ್ಲ. ಅವ್ನು ದೇಶಪಾಂಡೆ ಅವ್ರ ಕಡೆಯಿಂದ ಎಷ್ಟು ದೊಡ್ಡ ರೊಕ್ಕ ತೊಗೊಂಡಾರೋ ಗೊತ್ತಿಲ್ಲ ಪಂಚಾಯತ್ ಅವರು. ನಾನು ಈ ರೀತಿ ಕಾಡ್ಬೇಕಾದ್ರೆ ಈಗ ಕೋರ್ಟಿಗೆ ಹೋಗ್ಬೇಕಾದ್ರೆ ನಾನು ಎಷ್ಟು ಖರ್ಚು ಮಾಡಿದ್ದೀನಿ, ನಾನು ಎಷ್ಟು ಅಡ್ಡಾಡಿದ್ದೀನಿ, ನನ್ನ ಸಾಕು ನನಗೆ. ಆದರೆ ಯಾರಿಗೂ ಅಂತಕಾರ ಬಂದಿಲ್ಲ ಸರ್. ಅದಕ್ಕಾಗಿ ನನಗೆ ಆಸೆ ಈಡೇರೋ ತನಕ ನನಗೆ ನ್ಯಾಯ ಸಿಗೋವರೆಗೆ ಹೇಳಬಾರ್ದು ಅಂಥೇಳಿ ಈ ಫೋಟೋ ಇಟ್ಕೊಂಡು ಧರಣಿ ಕೊಟ್ಬಿಡ್ತೀನಿ ಸರ್. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾ. ಸದಾನಂದ ಪತ್ರಿ 9019078988.